ನಮಸ್ಕಾರ ಸ್ನೇಹಿತರೆ, ನಮ್ಮ ಕ್ರೈಮ್ ಸ್ಟೋರಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಕೇಳಲಿರುವುದು ಭಾರತ ಇತಿಹಾಸದಲ್ಲಿ ಅತ್ಯಂತ ಭಯ ಹುಟ್ಟಿಸಿದ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗ್ಯಾಂಗ್ಸ್ಟರ್ಗಳಿಗೆ ಹೊಸ ರೂಪ ಕೊಟ್ಟ ಅಪರಾಧಿ ದಾವೂದ್ ಇಬ್ರಾಹಿಂ ಅವರ ಕತೆ. ಅವನು ಹೇಗೆ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಮಗನಿಂದ ಜಗತ್ತಿನ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಆಗಿ ಮಾರ್ಪಟ್ಟ ಮತ್ತು ಇದು ಎಲ್ಲಿ ಆರಂಭವಾಯಿತು. ಈ ಅಂಡರ್ವರ್ಲ್ಡ್ ಸಾಮ್ರಾಜ್ಯ ಭಾರತವನ್ನು ಕಂಪಿಸಿ ಹಾಕಿದ್ದ 1993 ಮುಂಬೈ ಬಾಂಬ್ ಸ್ಫೋಟಗಳ ಹಿಂದೆ ಇದ್ದ ನಿಜವಾದ ಸತ್ಯವೇನು? ಇವೆಲ್ಲವನ್ನು ಇಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. 27 ಡಿಸೆಂಬರ್ 1955ರಂದು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಕ್ವೇತ್ ಎಂಬ ಊರಲ್ಲಿ ದಾವೂದ್ ಇಬ್ರಾಹಿಂ ಜನಿಸಿದರು. ಅವನ ತಂದೆ ಇಬ್ರಾಹಿಂ ಏಕಸ್ತನ ಸತ್ಯಸಂಧ ಪೊಲೀಸ್ ಕಾನ್ಸ್ಟೇಬಲ್, ಆದರೆ ಮಗನೊಳಗೆ ಇದ್ದದ್ದು ಬೇರೆ. ಬಾಲ್ಯದಲ್ಲಿ ದಾವೂದ್ಗೆ ಬೀದಿ ಜಗಳಗಳು, ಕಳ್ಳತನ, ಹಣದ ಆಕರ್ಷಣೆ ಇವುಗಳೇ ಇತ್ತು. 1970ರ ದಶಕದಲ್ಲಿ ಮುಂಬೈ ಅಂದಿನ ಬಾಂಬೆ ಗ್ಯಾಂಗ್ ವಾರ್ ಬಗ್ಗೆ ಪ್ರಸಿದ್ಧವಾಯಿತು. ಹಾಜಿ ಮಸ್ತಾನ್, ವರ್ತಕ ಡಾನ್ ಹೀಗೆ ದೊಡ್ಡ ಅಂಡರ್ವರ್ಲ್ಡ್ ಡಾನ್ಸ್ ಹೋರಾಡುತ್ತಿದ್ದ ಕಾಲ. ಇವುಗಳ ಮಧ್ಯೆ 18ರಿಂದ 19 ವರ್ಷದ ಒಬ್ಬ ಹುಡುಗ ಅಂದರೆ ದಾವೂದ್ ಆಗಿ ಹೆಸರು ಮಾಡುತ್ತಿದ್ದ. ಮೊದಲು ದಾವೂದ್ ಇಬ್ರಾಹಿಂ ಸಣ್ಣ ರಾಬರಿಗಳನ್ನು ಮಾಡುತ್ತಿದ್ದವನು ಶೀಘ್ರದಲ್ಲೇ ತನ್ನದೇ ಆದ ಹೊಸ ತಂಡವನ್ನು ನಿರ್ಮಿಸಿದನು. ಅದೇ ಡಿ ಕಂಪನಿ. ಇದು ಒಂದು ಕೇವಲ ಗ್ಯಾಂಗ್ ಅಲ್ಲ. ಇಲ್ಲಿ ಕೆಲಸ ಮಾಡುತ್ತಿದ್ದುದು ದೊಡ್ಡ ಕ್ರೈಮ್ ನೆಟ್ವರ್ಕ್. ಹಣ ಸುಲಿಗೆ, ಡ್ರಗ್ಸ್, ಗೋಲ್ಡ್ ಸ್ಮಗ್ಲಿಂಗ್, ಬಾಂಬೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹಸ್ತಕ್ಷೇಪ, ಎಲ್ಲೆಡೆ ಇದರ ಜಾಲ ಹರಡಿತು. ದಾವೂದ್ ಹೆಸರು ಹೇಳಿದರೆ ಅಂದರೆ ಬೇರೆ ಯಾರೂ ಹಸ್ತಕ್ಷೇಪ ಮಾಡಬಾರದು ಎಂದು ಅಂದಿನ ಹಳೆ ಡಾನ್ ಕೂಡ ಹೆದರಿದರು. ಅಷ್ಟರ ಮಟ್ಟಿಗೆ ದಾವೂದ್ ಇಬ್ರಾಹಿಂ ಬೆಳೆದಿದ್ದ. ಆದರೆ 1980-90ರ ದಶಕದಲ್ಲಿ ದಾವೂದ್ ಬಾಲಿವುಡ್ ಹತ್ತಿರ ಗಮನ ಹರಿಸಿದ. ಹೋಳಿಗೆ ಸಿನಿಮಾ ಮತ್ತು ಬ್ಲ್ಯಾಕ್ ಮನಿ ಎರಡೂ ಒಟ್ಟಿಗೆ ನಡೆದ ಕಾಲ ಅದು. ಪ್ರೊಡ್ಯೂಸರ್ಗಳು ಮತ್ತು ಹೀರೋಗಳು, ನಿರ್ದೇಶಕರಿಗೆ ಫೋನ್ ಬರುತ್ತಿದ್ದವು. ನಿನ್ನ ಮುಂದಿನ ಸಿನಿಮಾಗೆ ಹಣ ಬೇಕಾಗಿದೆ, ನಮ್ಮ ಮಾತು ಕೇಳು. ಹಲವು ನಟರು ಭಯದಲ್ಲಿ ಬದುಕುತ್ತಿದ್ದ ಕಾಲ. 12 ಮಾರ್ಚ್ 1993 ಮುಂಬೈ ಇತಿಹಾಸದಲ್ಲೇ ಬ್ಲ್ಯಾಕ್ ಡೇ. ಏಕೆಂದರೆ 2 ಗಂಟೆಯೊಳಗೆ 13 ಬಾಂಬ್ಗಳು ಸ್ಫೋಟ ಆಗಿದ್ದವು. 257 ಜನ ಸಾವನ್ನಪ್ಪಿದ್ದರು. 1400ಕ್ಕೂ ಹೆಚ್ಚು ಗಾಯಗೊಂಡರು. ತನಿಖೆಯಲ್ಲಿ ದಾವೂದ್ ಇಬ್ರಾಹಿಂ ಮತ್ತು ತಾನು ಸ್ಥಾಪಿಸಿದ ಡಿ ಕಂಪನಿ ಮೇಲೆ ನೇರ ಆರೋಪ ಬಿತ್ತು. ಈ ವೇಳೆ ದಾಳಿ ಪಾಕಿಸ್ತಾನಿ ISI ಜತೆಗೂಡಿ ದಾವೂದ್ ನಡೆಸಿದರು ಎಂದು ಭಾರತ ಸರ್ಕಾರ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಆಗಿ ಘೋಷಿಸಿತು. ನಂತರ 1993ರಲ್ಲಿ ಭಾರತವನ್ನು ಬಿಟ್ಟು ದಾವೂದ್ ಇಬ್ರಾಹಿಂ ಓಡಿ ಹೋದನು. ಮೊದಲು ದುಬೈ, ನಂತರ ಪಾಕಿಸ್ತಾನ. ಅಲ್ಲಿ ಅವನು ಸೇಫ್ ಹೌಸ್ಗಳಲ್ಲಿ ವಾಸಿಸುವಂತೆ IB ವರದಿಗಳು ಹೇಳುತ್ತವೆ. ಆದರೆ ಪಾಕಿಸ್ತಾನ ಸದಾ ಹೇಳುವುದು ಒಂದೇ, ದಾವೂದ್ ನಮ್ಮ ದೇಶದಲ್ಲಿ ಇಲ್ಲ. ಆದರೆ ದಾವೂದ್ ಎಲ್ಲಿದ್ದಾನೆ ಎಂದು ಯಾರಿಗೂ ಗೊತ್ತಿಲ್ಲ. ಆದರೆ ಒಂದು ಸಣ್ಣ ಮಾಹಿತಿಯ ಪ್ರಕಾರ 2022-24ರಲ್ಲಿ ದಾವೂದ್ ಅಸ್ವಸ್ಥ, ವಿಷಾಕ್ತ